ಹಾಯ್ ಹಲೋ ನಮಸ್ಕಾರ. ಸ್ಪರ್ಧಾ ಸಮಯ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಇವತ್ತು ನಾನು ಯಾವ ವಿಡಿಯೋ ಮಾಡ್ತೇನೆ ಅಂತ ಹೇಳಬೇಕಾಗಿದೆ. ಯಾವುದು ಅಂದರೆ ಸಮಾಜ ವಿಜ್ಞಾನ ವಿಷಯ. ಸಮಾಜ ವಿಜ್ಞಾನ 6ನೇ ತರಗತಿಯ ಸಮಾಜ ವಿಜ್ಞಾನ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ 4 ವಿಭಾಗಗಳು ಇದ್ದಾವೆ. ಅದರಲ್ಲಿ ಆಲ್ರೆಡಿ 3 ವಿಭಾಗಗಳನ್ನು ಮಾಡಲಾಗಿದೆ. ಇವಾಗ ಈ ಸದ್ದು 4ನೇ ವಿಭಾಗ ಮಾಡಬೇಕಾಗಿದೆ. ಯಾರು ಇಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕಂದರೆ ಹಾಗೆ ನಿಮಗೆ ನೋಡ್ತಾ ಹೋದರೆ ನಾವು ಹಾಕಿರುವಂಥ ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪೋದಿಲ್ಲ. ಯಾಕಂದರೆ ನಾವು ಹಾಕಿದ ತಕ್ಷಣ ನಿಮಗೆ ಬಂದು ತಲುಪಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸ್ಟಾರ್ಟ್ ಮಾಡೋಣ. ಹಾಗೆ ಅಲ್ಲ, ನಾನು ಇದರಲ್ಲಿ ವಿಭಾಗಗಳಲ್ಲಿ ಕೆಲವೊಂದಿಷ್ಟು ಟ್ರಿಕ್ಕಿ ಕ್ವಶನ್ನು ಮತ್ತು ಕೋಡ್ ವರ್ಡ್ಗಳನ್ನು ಮಾಡಿ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಹೇಗೆ ಅಂತ ಹೇಳ್ತಾ ಹೋಗ್ತೇನೆ. ಹಾಗಾಗಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಈ ವಿಭಾಗದ 4 ಜಿಲ್ಲೆಗಳು, ಈ ವಿಭಾಗದ 4 ಜಿಲ್ಲೆಗಳು ಸಾಮಾನ್ಯ ಶಕ 1956ರವರೆಗೆ ಏನು ಅಂದರೆ ಮುಂಬೈ ಪ್ರಾಂತ್ಯದಲ್ಲಿದ್ದವು. ಎಲ್ಲನೂ ಕೂಡ ಎಲ್ಲ ವಿಭಾಗಗಳು ಕೂಡ ಏನಾಗಿದ್ದಾವೆ, 1956ರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗಿದ್ದಾವೆ. ಬೇರೆದವರ ಆಡಳಿತದಲ್ಲಿ ಇದ್ದವು. 1956ರಲ್ಲಿ ಎಲ್ಲ ಕೆಲವೊಂದಿಷ್ಟು ವಿಭಾಗಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳು ಚೇಂಜಸ್ ಆಗಿದ್ದಾವೆ. ಯಾವುದು ಅಂತ ನೋಡೋಣ. ಈ ವಿಭಾಗದ 4 ಜಿಲ್ಲೆಗಳು ಸಾಮಾನ್ಯ ಶಕ 1956ರವರೆಗೆ ಮುಂಬೈ ಪ್ರಾಂತ್ಯದಲ್ಲಿದ್ದವು. ರಾಜ್ಯ ಪುನರ್ವಿಂಗಡಣೆ ನಾ ಹೇಳಿದ್ದೀನಿ ನಿಮಗೆ. ರಾಜ್ಯ ವಿಶಾಲವಾಗಿ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ 1956ರಲ್ಲಿ. ಆಗ ಪುನರ್ವಿಂಗಡಣೆಯಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡವು. ಪುನರ್ವಿಂಗಡಣೆ ಮಾಡಿದಾಗ ಏನಾಯಿತು, ವಿಲೀನಗೊಂಡವು. ಈ ವಿಭಾಗದ ಧಾರವಾಡ ಜಿಲ್ಲೆಯನ್ನು ಸಾಮಾನ್ಯ ಶಕ 1997ರಲ್ಲಿ ವಿಭಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನು ರಚಿಸಲಾಯಿತು. ಮತ್ತು ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಯಾವುದು, ಬಾಗಲಕೋಟೆ ಜಿಲ್ಲೆಯನ್ನು ರಚಿಸಲಾಯಿತು. ಈ ವಿಭಾಗದಲ್ಲಿ ಇಂದು 7 ಜಿಲ್ಲೆಗಳಿವೆ. ಯಾವುದೆಂದರೆ ಯಾವ್ಯಾವಂದರೆ ನೋಡೋಣ ಅಂತ. ಈಗ ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಆದರೂ ಕೆಲವೊಬ್ಬರಿಗೆ ಏನಾಗ್ತದೆ, ನೆನಪು ಹಾರ್ತವೆ. ಈ ವಿಭಾಗದ ಒಯ್ದು ಆ ವಿಭಾಗಕ್ಕೆ ಹಾಕೋದು, ಆ ವಿಭಾಗಕ್ಕೆ ತಂದು ಈ ವಿಭಾಗಕ್ಕೆ ಹಾಕೋದು, ಈ ಥರ ಮಾಡ್ತವ್ರೆ. ಹಾಗಾಗಿ ಅದು ಮಾಡಬಾರ್ದು ಅಂದ್ಕೊಂಡು ಇದನ್ನೆಲ್ಲ ನಾವು ನೋಡ್ಕೊತ ಹೋಗೋಣ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟ್, ಉತ್ತರ ಕನ್ನಡ, ಇಷ್ಟು 7 ಜಿಲ್ಲೆಗಳಿದ್ದಾವೆ. ಈ 7 ಜಿಲ್ಲೆಗಳನ್ನು ಯಾವ ಥರ ನೆನಪಿಟ್ಕೋಬೇಕು, ಒಂದು ಟ್ರಿಕ್ ಮುಖಾಂತರ ನೆನಪಿಟ್ಕೋಬೇಕು ನೋಡಿ. ಯಾವ ಥರ ಅಂದರೆ, ನಾನು ಆಲ್ರೆಡಿ 3 ವಿಭಾಗಗಳಿಗೆ ಒಂದು ಕೋಡ್ವನ್ನು ಮಾಡಿ ಹೇಳಿದ್ದೀನಿ. ಈ ವಿಭಾಗದಲ್ಲಿ ಕೂಡ ಒಂದು ಕೋಡ್ ಮಾಡಿ ನಾನು ಹೇಳಬೇಕಾಗ್ತದೆ. ಇವಾಗ ಹೇಗೆ ಅಂತ ನೋಡೋಣ. ಫಸ್ಟ್ ಅಕ್ಷರಗಳನ್ನು ತಗೊಳ್ಳಿ. ಫಸ್ಟ್ ಅಕ್ಷರ 1, ಇದು 2, ಆಮೇಲೆ ಇದನ್ನು ತಗೋಬೇಕು. ಏನು ಬರಿಬೇಕು ಇಲ್ಲಿ ನಾವು ಬರಿಬೇಕಲ್ವ, ಇಲ್ಲಿ ಚಿಕ್ಕದಾಗಿ ಬರಿತೇನೆ. ಇದು ನೆಕ್ಸ್ಟು ಗ. ಏನಂತ ಅರ್ಥ ಆಗ್ತದೆ ಇದು ನಿಮಗೆ ಹೇಳಿ? ಬೇದಾಗ ಆಗ್ತದಲ್ವ, ಬೇದಾಗ. ನೆಕ್ಸ್ಟ್ ಇದನ್ನು ತಗೋರಿ, ನೆಕ್ಸ್ಟ್ ತಗೋರಿ, ಹಾವು ಆಯ್ತಲ್ವ. ಬೇದಾಗ ಹಾವು ಏನು ಮಾಡ್ತದೆ? ನೀವೇನು ಮಾಡ್ತೀರಾ? ಹಾವುಗಳಿಗೆ ಅಂಜ್ತೀರಾ, ನೀವು ಅನಿಸ್ತೀರಾ, ಅಥವಾ ಬೈತೀರಾ, ಅಥವಾ ಬಡಿತೀರಾ, ಏನೋ ಒಂದು ಮಾಡ್ತೀರಲ್ಲ. ಆಗ ನಾವು ಅದನ್ನು ಬಂತು ಅಂತ ಬೈತಾ ಇರ್ತೀವಲ್ಲ, ಹೆಂಗೆ ಮಾಡೋದು, ಬಡೀರಿ ಅಂತ. ಬೇದಾಗ ಹಾವು ಏನು ಮಾಡ್ತದ, ಬಾ ಅಂತ ಫಸ್ಟ್ ತಗೋರಿ, ಆಮೇಲೆ ವಿ ಅಂತ ತಗೋರಿ. ಬಾ ವಿ. ಏನು ಹೇಳ್ರಿ ಇದು ಬಾವಿ ಅಂದ್ರೆ? ಜಾಸ್ತಿ ಹಾವುಗಳು ಇರೋದು ಎಲ್ಲಿ? ಬಾವಿ, ನೀರು, ಕೊಳವೆ ಹೀಗೆ ಇರ್ತಾವಲ್ಲ. ಹಾಗಾಗಿ ಬೇದಾಗ ಹಾವು ಏನು ಮಾಡ್ತದ, ಬಾವಿ ಒಳಗೆ ಹೋಗಿ ಜಿಗಿತದ. ಅದಕ್ಕಾಗಿ ನಾವು ಏನು ಇಟ್ಕೋಬೇಕು, ಬೆಳಗಾವಿ ಅಂತ ಬಂದಾಗ ಅದನ್ನೇ ಹಚ್ಚಬೇಕು ಫಸ್ಟು. ಬೇದಾಗ ಹಾವು ಬಾವಿ.
ಅರ್ಥ ಆಗಿದೆನಾ? ಬೇದಾಗ ಹಾವು ಬಾವಿ. ಇಷ್ಟು ನೆನಪಿಟ್ಕೊಂಡ್ರೆ ಇದು ವಿತಿನ್ 10 ಸೆಕೆಂಡ್ನಲ್ಲೇ ನೀವು ನೆನಪಿಟ್ಕೊತೀರಿ. ಯಾಕಂದರೆ ಇದನ್ನು ನೀವು ಏನು ಟ್ರಿಕ್ಕಿ ಮಾಡೋದೇ ಅವಶ್ಯಕತೆ ಇಲ್ಲ. ಇಲ್ಲೇ ಅಕ್ಷರಗಳಿದ್ದಾವೆ. ಯಾವ ಥರ ಮಾಡೋದು? ಫಸ್ಟ್ ಬೇದಾಗ ನಾವು ತೊಗೊಂಡ್ಬಿಡೋದು ಒಂದೊಂದು ಅಕ್ಷರಗಳನ್ನು. ನೆಕ್ಸ್ಟ್ ಏನಾಗಿದೆ ಹಾವು, ನೆಕ್ಸ್ಟ್ ಏನಾಗಿದೆ ಬಾವಿ. ಇಷ್ಟು ತೊಗೊಂಡ್ರೆ ಇದನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಒಂದು ಹೆಸರನ್ನು ಕೊಟ್ಕೊಂಡಿವಿ ಅಷ್ಟೇ. ಹೆಸರು ಕೊಟ್ಕೊಂಡಾಗ ಏನಾಗ್ತದೆ, ನೆನಪುಳಿತದೆ ನಮಗೆ. ಹಾಗಾಗಿ ನಾನು ಇದನ್ನು ಕೊಟ್ಟಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ನಿಮಗೆ ಇದು ಈಸಿ ಅನಿಸಿದರೆ, ಹೇಳಿದ್ದು ಅರ್ಥ ಆಗಿದ್ದರೆ, ನಿಮಗೆ ಇದು ಇಂಪಾರ್ಟೆಂಟ್ ಅನಿಸಿದರೆ ಒಂದು ನಮ್ಮ ಚಾನಲ್ಗೆ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಬೆಲ್ ಐಕನ್ನು ಏನು ಮಾಡಿ ಫ್ರೆಶ್ ಮಾಡಿ, ಲೈಕ್ ಒತ್ತಿ. ಯಾಕಂದರೆ ಇದು ನಿಮಗೆ ಲೈಕ್ ಆದರೆ ಲೈಕ್ ಒತ್ತಲೇಬೇಕು ನೋಡಿ. ಯಾಕಂದರೆ ಕಷ್ಟಪಟ್ಟು ನಾವು ಏನೋ ಒಂದು ಇರಲಿ, ನಮಗೂ ಒಂದು ನಿಮಗೂ ಒಂದು ಅಂದ್ಕೊಂಡು ನಾನು ಏನೋ ಹೇಳ್ತಾ ಹೋಗ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಒಂದು ಸ್ವಲ್ಪ ಹೊತ್ತು ನೋಡಿ ಹಾಕಬೇಕು ನೋಡಿ. ಓಕೆನಾ? ನೆಕ್ಸ್ಟ್ ಏನಿದೆ ಅಂದರೆ ನೋಡಿ, ಇಲ್ಲೇ ನೋಡಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಹಾವೇರಿ ಇದಾವಲ್ವ ಜಿಲ್ಲಾವಾರು ಭೂಪಟ ನೋಡಿದ್ರಿ. ಆಮೇಲೆ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡ್ಕೊಳ್ಳೋಣ. ಈ ಪ್ರದೇಶದಲ್ಲಿ ಶಾತವಾಹನರು ಮತ್ತು ಮೌರ್ಯರು, ಈ ಪ್ರದೇಶದಲ್ಲಿ ಶಾತವಾಹನರು ಮತ್ತು ಮೌರ್ಯರು ಆಳ್ವಿಕೆ ನಡೆಸಿದರು. ಈ ವಿಭಾಗದ ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು. ಏನಾಗಿತ್ತು? ಶಾತವಾಹನರು ಮತ್ತು ಮೌರ್ಯರು ಈ ಭಾಗವನ್ನು ಏನು ಮಾಡಿದರು? ಆಳ್ವಿಕೆ ನಡೆಸಿದರು. ಈ ವಿಭಾಗದ ಬನವಾಸಿ ಏನಾಗಿತ್ತು? ಈ ವಿಭಾಗದ ಬನವಾಸಿ ಏನಾಗಿತ್ತು? ಕದಂಬರ ರಾಜಧಾನಿಯಾಗಿತ್ತು. ಆಲ್ರೆಡಿ ಕ್ವಶನ್ ಆಗಿದೆ ನೋಡಿ. ಕದಂಬರ ರಾಜಧಾನಿ ಯಾವುದು? ಕದಂಬರ ರಾಜಧಾನಿ ಬನವಾಸಿ ಆಗಿತ್ತು. ಬಾದಾಮಿಯ ಚಾಳುಕ್ಯರ ರಾಜಧಾನಿ ಯಾವುದಾಗಿತ್ತು? ತುಂಬ ಸಲ ಕ್ವಶನ್ ಬಂದಿದ್ದಾವೆ. ಬಾದಾಮಿಯ ಚಾಳುಕ್ಯರ ರಾಜಧಾನಿ ಯಾವುದು? ಬಾದಾಮಿ. ಹೌದಲ್ವಾ? ಬಾದಾಮಿ. ಬನವಾಸಿ, ಕದಂಬರದು ಬನವಾಸಿ ಆದರೆ ಬಾದಾಮಿ ಚಾಳುಕ್ಯರದು ಬಾದಾಮಿ. ಬಾದಾಮಿ ಪಟ್ಟದಕಲ್ಲು ಮತ್ತು ಐಹೊಳೆಗಳಲ್ಲಿ ವಿಶ್ವ ಪ್ರಸಿದ್ಧ ದೇವಾಲಯಗಳಿವೆ. ಬಾದಾಮಿಯ ಗುಹೆಗಳಲ್ಲಿ ಶಿಲ್ಪಕಲಾ ವೈಭವವನ್ನು ಕಾಣಬಹುದು. ಈ ವಿಭಾಗದ ಬಸವನ ಬಾಗೇವಾಡಿ, ಕೂಡಲ ಸಂಗಮ ಮುಂತಾದವು ವಚನ ಚಳುವಳಿಯ ಕೇಂದ್ರಗಳಾಗಿವೆ ಅಲ್ವಾ? ವಚನ ಕೇಂದ್ರಗಳಾಗಿವೆ. ಬಸವಣ್ಣವರು ಹುಟ್ಟಿದ್ದು ಎಲ್ಲಿ? ಬಸವನ ಬಾಗೇವಾಡಿ. ಅವರು ಐಕ್ಯ ಆದಿದ್ದು ಎಲ್ಲಿ? ಕೂಡಲ ಸಂಗಮ. ಇವೆರಡು ಏನಾಗಿದ್ದಾವೆ? ವಚನ ಚಳುವಳಿಯ ಕೇಂದ್ರಗಳಾಗಿವೆ. ಸಾಮಾಜಿಕ ಬದಲಾವಣೆಯ ಹರಿಕಾರ ಅಂತ ಯಾರನ್ನು ಕರೀತಾರೆ? ಶ್ರೀ ಬಸವೇಶ್ವರರನ್ನು ಕರೀತಾರೆ. ಇವರು ಐಕ್ಯ ಸ್ಥಳ ಏನಂತ ಕರಿತೇವೆ? ಕೂಡಲ ಸಂಗಮ ಅಂತ ಕರಿತೇವೆ. ಬಸವಣ್ಣನವರು ಐಕ್ಯವಾದ ಸ್ಥಳ ಏನಂತ ಕರಿತೇವೆ? ಕೂಡಲ ಸಂಗಮ ಅಂತ ಕರಿತೇವೆ. ಇಲ್ಲಿನ ವಿಜಯಪುರದ ಗೋಳಗುಮ್ಮಟ ಮತ್ತು ಸೌದತ್ತಿಯ ಯಲ್ಲಮ್ಮ ದೇವಾಲಯಗಳು ಏನಾಗಿದ್ದಾವೆ? ಪ್ರೇಕ್ಷಣಿಕ ಸ್ಥಳಗಳಾಗಿವೆ. ಬೆಳಗಾವಿ ವಿಭಾಗದಲ್ಲಿ ರಾಷ್ಟ್ರಕೂಟರು, ತದನಂತರ ಬಹಮನಿಯ ಅರಸರು ಆಳ್ವಿಕೆ ನಡೆಸಿದರು. ಇಲ್ಲಿ ಕೂಡ ರಾಷ್ಟ್ರಕೂಟರು ಬಂದಿದ್ದಾರೆ ನೋಡಿ. ಇಲ್ಲಿ ಕೂಡ ರಾಷ್ಟ್ರಕೂಟರು ಬಂದು ಏನು ಮಾಡಿದ್ದಾರೆ? ರಾಜ್ಯವನ್ನು ಆಡಳಿತವನ್ನು ಮಾಡಿದ್ದಾರೆ. ನೆಕ್ಸ್ಟ್, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಅನನ್ಯ. ಭಾರತ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಏನು ಮಾಡಿದ್ದಾವೆ? ಅನನ್ಯವಾಗಿದ್ದಾವೆ. ಯಾಕಂದರೆ ಇಲ್ಲೇ ಜಾಸ್ತಿ ಜನ ಇರೋದು, ಪಾತ್ರ ನಿರ್ವಹಿಸಿವೆ. ಕಿತ್ತೂರು ರಾಣಿ ಚೆನ್ನಮ್ಮ ಸಾಮಾನ್ಯ ಶಕ 1824ರಲ್ಲಿ ಬ್ರಿಟಿಷರ ವಿರುದ್ಧ ಚಾರಿತ್ರಿಕ ಹೋರಾಟ ನಡೆಸಿದಳು. ಅನಂತರ ಸಂಗೊಳ್ಳಿ ರಾಯಣ್ಣ ನಡೆಸಿದ ಹೋರಾಟ ಸ್ಮರಣೀಯವಾಗಿದ್ದು ಮುಂದಿನ ರೈತ ಹೋರಾಟಗಳಿಗೂ
ಪ್ರೇರಣೆಯಾಯಿತು? ಯಾಕಂದ್ರೆ ಇಲ್ಲಿ ಫಸ್ಟ್ ಏನು ಬ್ರಿಟಿಷರ ವಿರುದ್ಧ ಯಾರು ರಾಣಿ ಚೆನ್ನಮ್ಮ ಏನು ಮಾಡಿದರು, 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಳು. ಅನಂತರ ಏನಾಗಿತ್ತು, ಅವಳ ಬಲಗೈ ಬಂಟನಾದ ಯಾರು ಸಂಗೊಳ್ಳಿ ರಾಯಣ್ಣ ಏನು ಮಾಡಿದ, ಹೋರಾಟವನ್ನು ಮುಂದುವರಿಸಿ ಹೋದ. ಆದರೆ ಏನಾಯಿತು, ಅವನು ಒಂದಿನ ಹೋರಾಟದಲ್ಲಿ ಅಂತ್ಯವನ್ನು ಕಂಡಾಗ, ಆದರೆ ಅದರ ಪ್ರೇರಣೆಯಾಗಿ ಏನಾಯಿತು, ಮುಂದೆ ಹೋರಾಟಗಳು ಜಾಸ್ತಿ ಆಗ್ತಾ ಹೋದವು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ, ಬೆಳಗಾವಿಯಲ್ಲಿ ಸಾಮಾನ್ಯ ಶಕ 1924ರಲ್ಲಿ ನಡೆಯಿತು. ಯಾವಾಗ? ಬೆಳಗಾವಿಯಲ್ಲಿ ಸಾಮಾನ್ಯ ಶಕ 1924ರಲ್ಲಿ ಏನಾಯಿತು, ನಡೆಯಿತು. ಇದು ಪ್ರಶ್ನೆ ತುಂಬ ಸಲ ಆಗಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯುತ್ತದೆ? ಬೆಳಗಾವಿಯಲ್ಲಿ. ಯಾವಾಗ? ಸಾಮಾನ್ಯ ಶಕ 1924ರಲ್ಲಿ ನಡೆದಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದಿದೆ ಮತ್ತು ಯಾವಾಗ ನಡೆದಿದೆ? ಅದು ಬೆಳಗಾವಿಯಲ್ಲಿ ನಡೆದಿದೆ, 1924ರಲ್ಲಿ ನಡೆದಿದೆ. ಇದು ತುಂಬ ಸಲ ಪ್ರಶ್ನೆ ಆಗಿದೆ ನೋಡಿ. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಅಧಿವೇಶನ ಯಾವುದು? ಬೆಳಗಾವಿ ಅಧಿವೇಶನ. ಓಕೆನಾ? ಇದು ಎಲ್ಲ ಗೊತ್ತಿರಬೇಕು ನೋಡಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ನಡೆಯಿತು. ಎಲ್ಲಿ ನಡೆಯಿತು? ಏನು ಕೇಳಿದ್ದಾರೆ ಕ್ವಶನು? ಕರ ನಿರಾಕರಣೆ ಸತ್ಯಾಗ್ರಹ ಎಲ್ಲಿ ನಡೆಯಿತು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯಿತು. ಇದು ಪಕ್ಕ ಗೊತ್ತಿದೆ ನೋಡಿ, ಎಲ್ಲರಿಗೂ ಹೇಳಲೇಬೇಕು ಇದನ್ನು. ಓಕೆನಾ? ಕರ ನಿರಾಕರಣೆ ಸತ್ಯಾಗ್ರಹ ಉತ್ತರ ಕನ್ನಡ ಜಿಲ್ಲೆ. ಓಕೆನಾ? ನೆಕ್ಸ್ಟ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇದಾರಲ್ವ. ಈ ವಿಭಾಗದ ಜಿಲ್ಲೆಗಳು ಮುಂಬೈ ಪ್ರಾಂತ್ಯದ ವಿಭಾಗದಲ್ಲಿದ್ದವು. ಕರ್ನಾಟಕ ಏಕೀಕರಣವಾದಾಗ ಸಾಮಾನ್ಯ ಶಕ 1956ರಲ್ಲಿ ಅವು ಕರ್ನಾಟಕದಲ್ಲಿ ವಿಲೀನಗೊಂಡವು. ಇವು ಫಸ್ಟು ಮುಂಬೈ ಪ್ರಾಂತ್ಯ ಆಗಿದ್ದು, ಮಹಾರಾಷ್ಟ್ರ. ಹಾಗಾಗಿ ಮುಂದೆ ಸಾಮಾನ್ಯ ಶಕ 1956ರಲ್ಲಿ ನಮ್ಮ ರಾಜ್ಯ ಏನಾಗಿತ್ತು, ವಿಶಾಲವಾಗಿ ಆಯ್ತಲ್ವ. ಆ ಟೈಮಲ್ಲಿ ಬಂದು ನಮ್ಮ ರಾಜ್ಯಕ್ಕೆ ಸೇರ್ಪಡೆ ಆದವು, ಕರ್ನಾಟಕ ವಿಲೀನಗೊಂಡವು. ಆರಂಭದಲ್ಲಿ ಈ ವಿಭಾಗದಲ್ಲಿ ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ ಮತ್ತು ಧಾರವಾಡ ಎಂಬ 4 ಜಿಲ್ಲೆಗಳು ಇದ್ದವು. ಆರಂಭದಲ್ಲಿ ತಿಳಿಸಿದಂತೆ ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳನ್ನು ವಿಭಜಿಸಿದ್ದರಿಂದ ಇಂದು ವಿಭಾಗದಲ್ಲಿ 7 ಜಿಲ್ಲೆಗಳಿವೆ ಅಲ್ವಾ. ಈ ವಿಭಾಗದ ವಿಜಯಪುರ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಅಂತರ ರಾಜ್ಯ ಗಡಿ ಜಿಲ್ಲೆಗಳನ್ನು ಹೊಂದಿವೆ. ನೋಡಿ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ನೋಡಿ. ಈ ವಿಭಾಗದಲ್ಲಿ 7 ಜಿಲ್ಲೆಗಳಿವೆ, ಎಲ್ಲರಿಗೂ ಗೊತ್ತು. ಆದರೆ ಈ ವಿಭಾಗದ ಯಾವುದು, ವಿಜಯಪುರ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಅಂತರ ರಾಜ್ಯ, ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದ ಗಡಿ ಜಿಲ್ಲೆಗಳಾಗಿ ಇದ್ದಾವೆ ನೋಡಿ. ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿ ಅಂತರ ರಾಜ್ಯ ಗಡಿ ಜಿಲ್ಲೆಗಳಾಗಿವೆ. ನೆನಪಿಟ್ಕೊಳ್ಳೇಬೇಕು ಅಲ್ವಾ, ಬಾರ್ಡ್ರ್ ಒಳಗೆ ಇದ್ದಾವೆ. ನೆಕ್ಸ್ಟ್, ಪ್ರಾಕೃತಿಕ ಸಂಪತ್ತು. ಇಲ್ಲಿ ಪ್ರಾಕೃತಿಕ ಸಂಪತ್ತು. ಈ ವಿಭಾಗವು ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಸಮೃದ್ಧವಾಗಿದೆ. ತುಂಬಿ ಹರಿಯುವ ನದಿಗಳಿವೆ, ದಟ್ಟವಾದ ಅರಣ್ಯಗಳಿವೆ, ಅನೇಕ ಖನಿಜ ನಿಕ್ಷೇಪಗಳಿವೆ, ಫಲವತ್ತಾದ ಮಣ್ಣಿದೆ, ವಿದ್ಯುತ್ ಸ್ಥಾವರಗಳಿವೆ. ಈ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಯಾವುದು? ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಮುಂತಾದವು. ಯಾವುವು? ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ. ಇವೆಲ್ಲ ಎಲ್ಲಿ ಇದ್ದಾವೆ ಅಂದರೆ ಬೆಳಗಾವಿ ವಿಭಾಗದಲ್ಲಿ ಇದ್ದಾವೆ. ಆದರೆ ಇನ್ನೊಂದು ವಿಚಾರ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ,
ಇದು ಇರೋಲ್ಲ. ಇನ್ನೊಂದು ಡೋಣಿ ಅಂತ ಇರುತ್ತೆ. ಈ 5 ನದಿಗಳು ಎಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಇದ್ದಾವೆ. ವಿಜಯಪುರ ಜಿಲ್ಲೆಯಲ್ಲಿ ಇದಕ್ಕೆ ಪಂಚ ನದಿಗಳ ಜಿಲ್ಲೆ ಅಂತ ಕೂಡ ಏನು ಕರೀತಾರೆ ಅಂದರೆ ಪಂಚ ನದಿಗಳ ಜಿಲ್ಲೆ ಅಂತ ಯಾವುದನ್ನು ಕರೀತಾರೆ ಅಂದರೆ ವಿಜಯಪುರವನ್ನು ಕರೆಯುತ್ತಾರೆ ನೋಡಿ. ವಿಜಯ ಇಲ್ಲಿ ಬರೀಲಿಕ್ಕೆ ಆಗ್ತಿಲ್ಲ. ವಿಜಯಪುರ ನಾನು ಹಾಗೆ ಹೇಳ್ತೀನಿ. ಪಂಚ ನದಿಗಳ ಜಿಲ್ಲೆಯನ್ನು ವಿಜಯಪುರ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಮುಂತಾದವು ಈ ನದಿಗಳು ಹರಿಯುವ ಪ್ರದೇಶಗಳಲ್ಲಿ ಅನೇಕ ಸುಂದರ ಜಲಪಾತಗಳಿವೆ. ಮೇನಾಗಿ ಗೋಕಾಕ್ ಜಲಪಾತ ಆಕರ್ಷಣೀಯವಾಗಿದೆ. ಪ್ರೇಕ್ಷಣಿಕ ಸ್ಥಳ ಗೋಕಾಕ್ ಜಲಪಾತ ಎಲ್ಲಿದೆ? ಅದು ಬೆಳಗಾವಿ ವಿಭಾಗದಲ್ಲಿದೆ. ನೆಕ್ಸ್ಟು ದಾಂಡೇಲಿ ಹತ್ತಿರದ ಮಾಗೋಡು ಜಲಪಾತ ಇದೆ. ಮಾಗೋಡು ಇದೆ. ಕಾರವಾರ ಹತ್ತಿರದ ದೇವಮಾಲ ಜಲಪಾತವಿದೆ. ಇವೆಲ್ಲ ಗೊತ್ತಿರಬೇಕು ನೋಡಿ. ಏನು ಅಂದರೆ ಯಾವ್ಯಾವ ಎಲ್ಲಿದ್ದಾವೆ ಅಂತ ಗೊತ್ತೇ ಇರಬೇಕು. ಗೊತ್ತಿರಲಿಲ್ಲ ಅಂದರೆ ಏನಾಗ್ತದೆ, ಕೆಲವೊಂದಿಷ್ಟು ತಪ್ಪಾಗ್ತವೆ ನೋಡಿ. ಕೃಷ್ಣಾ ನದಿ ಗೊತ್ತು, ಇವೆಲ್ಲ ಗೊತ್ತು, ಆದರೆ ಗೋಕಾಕ್ ಜಲಪಾತ ಆಕರ್ಷಣೀಯವಾಗಿದೆ ಗೊತ್ತು. ಗೋಕಾಕ್ ಜಲಪಾತ ಎಲ್ಲಿದೆ? ಗೋಕಾಕ್ದಲ್ಲಿನೇ ಇದೆ, ಅದು ಗೊತ್ತಾಗ್ತದೆ. ದಾಂಡೇಲಿ ಹತ್ತಿರ ಮಾಗೋಡು ಜಲಪಾತವಿದೆ. ದಾಂಡೇಲಿ ಹತ್ತಿರದ ಮಾಗೋಡು ಜಲಪಾತವಿದೆ. ಕಾರವಾರ ಹತ್ತಿರದ ದೇವಮಾಲ ಜಲಪಾತ ಇದೆ. ಇಂಥವು ಗೊತ್ತಿರಬೇಕು. ಮುರುಡೇಶ್ವರದ ಹತ್ತಿರ ಏನೈತಿದು? ಮುರುಡೇಶ್ವರದ ಹತ್ತಿರವಿರುವ ಅಪ್ಸರಕೊಂಡ ಜಲಪಾತವಿದೆ. ಅಪ್ಸರಕೊಂಡ ಜಲಪಾತವಿದೆ ಮುರುಡೇಶ್ವರ. ಮುಂತಾದವು ಪ್ರಾಕೃತಿಕ ಸೌಂದರ್ಯದ ತಾಣಗಳಾಗಿವೆ. ಇವು ಪ್ರಾಕೃತಿಕ ಸೌಂದರ್ಯದ ಸ್ಥಾನಗಳಾಗಿವೆ. ಪ್ರವಾಸೋದ್ಯಮಕ್ಕೆ ಉತ್ತಮವಾದ ವಾತಾವರಣ ಇಲ್ಲಿದೆ. ಔಷಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ. ಔಷಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ. ಇಲ್ಲಿರುವ ಮತ್ತೊಂದು ವನ್ಯಮೃಗಧಾಮ ದಾಂಡೇಲಿ ವನ್ಯಮೃಗಧಾಮ, ಅತ್ತಿವೇರಿ ಪಕ್ಷಿಧಾಮ ಮತ್ತೊಂದು ಪ್ರಕೃತಿಯ ಸುಂದರ ತಾಣವಾಗಿದೆ. ಈ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಪ್ರಾಕೃತಿಕ ಸೌಂದರ್ಯದ ತಾಣಗಳಾಗಿವೆ. ಪ್ರವಾಸೋದ್ಯಮಕ್ಕೆ ಉತ್ತಮವಾದ ವಾತಾವರಣ ಇಲ್ಲಿದೆ. ಔಷಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕಾಳಿ ನದಿ ದಡದಲ್ಲಿದೆ. ಔಷಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಕಾಳಿ ನದಿ ದಡದಲ್ಲಿದೆ. ಇಲ್ಲಿರುವ ಮತ್ತೊಂದು ವನ್ಯಮೃಗಧಾಮ ದಾಂಡೇಲಿಯಲ್ಲಿದೆ. ದಾಂಡೇಲಿಯಲ್ಲಿದೆ. ಅತ್ತಿವೇರಿ ಪಕ್ಷಿಧಾಮ ಮತ್ತೊಂದು ಪ್ರಕೃತಿಯ ಸುಂದರ ತಾಣವಾಗಿದೆ. ಈ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. ಮತ್ತೊಂದು ಇಲ್ಲಿ ದೊರೆಯುವ ಕಚ್ಚಾ ವಸ್ತುವೆಂದರೆ ಸುಣ್ಣದ ಕಲ್ಲು. ಈ ವಿಭಾಗದ ಜಿಲ್ಲೆಗಳಲ್ಲಿ ಬೆಣಚಕಲ್ಲು ಅಪಾರವಾಗಿ ದೊರೆಯುತ್ತದೆ. ಇಳಕಲ್ ಭಾಗದಲ್ಲಿ ಗ್ರಾನೈಟ್ ಅಪಾರ ನಿಕ್ಷೇಪವಿದೆ. ಎಲ್ಲಿ? ಇಳಕಲದಲ್ಲಿ ಗ್ರಾನೈಟ್ ಇದ್ದರೆ ಇಲ್ಲಿಂದ ಗ್ರಾನೈಟ್ ಕಲ್ಲುಗಳನ್ನು ರಫ್ತು ಮಾಡಲಾಗುತ್ತದೆ. ಇಲ್ಲಿಂದ ಗ್ರಾನೈಟ್ ಕಲ್ಲುಗಳನ್ನು ಬೇರೆ ಕಡೆ ರಫ್ತು ಮಾಡಲಾಗುತ್ತದೆ ನೋಡಿ. ಇವುಗಳನ್ನು ನಾವು ಮತ್ತೊಂದು ಸಾರಿ ಓದಿ ನೆನಪಿಟ್ಟುಕೊಳ್ಳಬೇಕು. ಏನು ಅಂದರೆ ಔಷಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕಾಳಿ ನದಿ ದಡದಲ್ಲಿದೆ. ನಿಮಗೆ ನೆನಪಾಗಲಿಲ್ಲ ಅಂದ್ರೆ ಕೂಡ ಇದನ್ನು ಒಂದು ಸ್ವಲ್ಪ ನೀವು ನೋಟ್ಸ್ ಮಾಡಿಕೊಂಡ್ರೆ ಓಕೆ ಆಗ್ತದೆ. ಇಲ್ಲ ಅಂದರೆ ಪದೇ ವಿಡಿಯೋವನ್ನು ನೋಡ್ತಾ ಹೋಗಬೇಕಾಗ್ತದೆ. ಮತ್ತೊಂದು ವನ್ಯಮೃಗಧಾಮ ಯಾವುದು ಅಂದರೆ ದಾಂಡೇಲಿ ವನ್ಯಮೃಗಧಾಮ. ದಾಂಡೇಲಿಯಲ್ಲಿ ಏನಿದೆ? ವನ್ಯಮೃಗಧಾಮವಿದೆ. ಅತ್ತಿವೇರಿ ಪಕ್ಷಿಧಾಮ ಎಲ್ಲಿದೆ? ಅತ್ತಿವೇರಿ ಪಕ್ಷಿಧಾಮ ಮತ್ತೊಂದು ಪ್ರಾಕೃತಿಕ ಸುಂದರ ತಾಣವಾಗಿದೆ. ಅದು ಈ ವಿಭಾಗದ ಇಲ್ಲೇ ಇದೆ. ಅದನ್ನು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. ಇಲ್ಲಿ ದೊರೆಯುವ ಕಚ್ಚಾ ವಸ್ತು ಎಂದರೆ ಸುಣ್ಣದ ಕಲ್ಲು ಕೂಡ ದೊರೆಯುತ್ತದೆ. ಬೆಣಚು ಕಲ್ಲು ಅಪಾರವಾಗಿ ದೊರೆಯುತ್ತವೆ. ಇಳಕಲ್ ಏನಾಗಿದೆ? ಗ್ರಾನೈಟ್ ಅಪಾರ ನಿಕ್ಷೇಪವಾಗಿದೆ. ಇಲ್ಲಿಂದ ಗ್ರಾನೈಟ್ ಕಲ್ಲುಗಳು ರಫ್ತು ಮಾಡಲಾಗುತ್ತವೆ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಇಳಕಲ್ ಗ್ರಾನೈಟ್ ಉದ್ಯಮ ನೋಡಿ. ಇಳಕಲ್ದಲ್ಲಿ ಇರುವಂಥ ಗ್ರಾನೈಟ್ ಕಲ್ಲುಗಳನ್ನು ಏನು ಮಾಡ್ತಾರೆ?
ರಫ್ತು ಮಾಡ್ತಾ ಇದ್ದಾರೆ. ಅರಣ್ಯಗಳು ಅರಣ್ಯಗಳು ಮತ್ತು ವನ್ಯಮೃಗಧಾಮಗಳು. ಈ ವಿಭಾಗದ ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ ದಟ್ಟವಾದ ಅರಣ್ಯವಿದೆ. ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿವೆ. ಉಷ್ಣವಲಯದ ದಟ್ಟವಾದ ಬಹುಹಂತದ ಕಾಡುಗಳನ್ನು ಮತ್ತು ವರ್ಷ ಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳೆಂದು ಕರೆಯಲಾಗುತ್ತದೆ. ಇಲ್ಲಿ ಮೀಸಲು ಅರಣ್ಯ ಪ್ರದೇಶವಿದೆ, ಸಂರಕ್ಷಿತ ಅರಣ್ಯ ಪ್ರದೇಶವಿದೆ ಮತ್ತು ಮುಕ್ತ ಅರಣ್ಯ ಪ್ರದೇಶವಿದೆ. ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ವಿಸ್ತೀರ್ಣದಲ್ಲಿ 80% ಅರಣ್ಯ ಪ್ರದೇಶವಿದೆ. ಆನೆ, ಕಾಡೆಮ್ಮೆ, ಜಿಂಕೆ, ಹುಲಿ, ಚಿರತೆ, ಕರಡಿ, ನವಿಲು, ಕಾಡು ಬೆಕ್ಕು ಮುಂತಾದವು ವನ್ಯ ಪ್ರಾಣಿಗಳಾಗಿವೆ. ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂತ ಅರ್ಥ ಮಾಡ್ಕೊಂಡಿದ್ರಿ ಅಂದ್ಕೊಂಡಿದ್ದೀನಿ. ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಕಂಡು ಬರ್ತಾವ ಅಂದರೆ ಉತ್ತರ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ ಅರಣ್ಯವಿದೆ. ಆದರೂ ಕೂಡ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಏನಿದೆ, ಉಷ್ಣವಲಯ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ವರ್ಷ ಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ಏನಂತ ಕರೀತಾರೆ? ನಿತ್ಯ ಹರಿದ್ವರ್ಣ ಕಾಡುಗಳಂತ ಕರೀತಾರೆ. ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಇದೆ. ಉತ್ತರ ಕನ್ನಡ ಜಿಲ್ಲೆ ಒಟ್ಟು ವಿಸ್ತೀರ್ಣ 80% ಅರಣ್ಯ ಪ್ರದೇಶವಿದೆ. ನಾನು ಆಗಲೇ ಹೇಳಿದ್ದೆ ನಿಮಗೆ, ಯಾವಾಗಂದ್ರೆ ಕಲಬುರಗಿ ವಿಭಾಗವನ್ನು ನೋಡೋ ಟೈಮಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ವಿಭಾಗ ಕಲಬುರಗಿ ವಿಭಾಗವಾದರೆ ಅತ್ಯಂತ ಹೆಚ್ಚು ಅರಣ್ಯ ಹೊಂದಿರುವ ವಿಭಾಗ ಬೆಳಗಾವಿ ಇರ್ಬೋದೇನೋ ಅಂದ್ಕೊಂಡಿದ್ದೆ. ಆದರೆ ಅದೇ ಕೂಡ ನಿಜ ಆಗಿದೆ. ವಿಸ್ತೀರ್ಣದಲ್ಲಿ 80% ಅರಣ್ಯ ಪ್ರದೇಶವಿದೆ. ಎಲ್ಲಿ ಅಂದರೆ ಇಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ವಿಸ್ತೀರ್ಣದಲ್ಲಿ 80% ಅರಣ್ಯ ಪ್ರದೇಶವಿದೆ. ಅಲ್ಲಿ ಆನೆ, ಕಾಡೆಮ್ಮೆ, ಜಿಂಕೆ, ಹುಲಿ, ಚಿರತೆ, ಕರಡಿ, ನವಿಲು, ಕಾಡು ಬೆಕ್ಕು ಮುಂತಾದವು ವನ್ಯಪ್ರಾಣಿಗಳಿವೆ. ಇದು ಇಂಪಾರ್ಟೆಂಟ್ ಇದೆ. ಇದನ್ನೆಲ್ಲ ನೀವು ನೆನಪಿಟ್ಟುಕೊಳ್ಳಬೇಕು. ನೆಕ್ಸ್ಟ್ ಏನಿದೆ, ಮರಗಳ ಬಗ್ಗೆ ಇದೆ. ದಟ್ಟ ಕಾಡು ಇದೆ ಅಲ್ವಾ. ಮರಗಳ ಬಗ್ಗೆ ಅಂದರೆ ಬೀಟೆ ಮರ, ಗಂಧದ ಮರ, ಮತ್ತಿ, ನಂದಿ, ತೇಗ ಮುಂತಾದ ಬೆಲೆ ಬಾಳುವ ಮರಗಳು ಇಲ್ಲಿನ ಅರಣ್ಯಗಳಲ್ಲಿ ಬೆಳೆಯುತ್ತವೆ. ಕಿರು ಅರಣ್ಯ ಉತ್ಪನ್ನಗಳು ಅರಣ್ಯವಾಸಿ ಬುಡಕಟ್ಟು ಸಮುದಾಯಗಳಿಗೆ ಏನಾಗಿವೆ? ವರಮಾನದ ಮೂಲವಾಗಿದೆ. ನೆಕ್ಸ್ಟ್ ಏನಿದೆ? ಕೃಷಿ ಇದೆ. ನೆಕ್ಸ್ಟು ಕೃಷಿ ಉದ್ದಿಮೆ. ಈ ವಿಭಾಗದಲ್ಲಿ ವ್ಯಾಪಕವಾಗಿ ಕಪ್ಪು ಮತ್ತು ಕೆಂಪು ಮಣ್ಣು ಇದೆ. ಭತ್ತ ಏನು ಬೆಳೀತಾರೆ? ಭತ್ತ, ಹತ್ತಿ, ಜೋಳ, ಬೇಳೆಕಾಳು, ಗೋಧಿ, ಶೇಂಗಾ, ಸಜ್ಜೆ, ಮೆಣಸಿನಕಾಯಿ ಮುಖ್ಯ ಬೆಳೆಗಳು. ಮಹಾಲಿಂಗಪುರದ ಬೆಲ್ಲ, ಬ್ಯಾಡಗಿಯ ಒಣ ಮೆಣಸಿನಕಾಯಿ, ಗೋಡಂಬಿ ಮುಂತಾದ ಇಲ್ಲಿನ ಪ್ರಮುಖ ಉತ್ಪಾದನೆಗಳು. ಮಲಪ್ರಭಾ ನೀರಾವರಿ ಯೋಜನೆ, ನವಿಲು ತೀರ್ಥ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಆಲಮಟ್ಟಿ ಮತ್ತು ನಾರಾಯಣಪುರ ಮುಖ್ಯ ನೀರಾವರಿ ಯೋಜನೆಗಳಾಗಿವೆ. ಕಾಳಿ, ವರದಾ, ಶರಾವತಿ, ಡೋಣಿ, ಭೀಮಾ ಮುಂತಾದವು ಇಲ್ಲಿನ ಪ್ರಮುಖ ನದಿಗಳಾಗಿವೆ. ಯಾವುವು? ಕಾಳಿ, ವರದಾ, ಶರಾವತಿ, ಡೋಣಿ, ಭೀಮಾ ಇಲ್ಲಿ ಮುಂತಾದ ಪ್ರಮುಖ ನದಿಗಳಾಗಿವೆ. ನಿಮಗೆ ನದಿಗಳು ಮತ್ತು ಏನು ಪ್ರೇಕ್ಷಣಿಕ ಸ್ಥಳಗಳು ಈ ಥರ ಏನಾದರೂ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ, ಅಲ್ಲಿ ನೀವು ಒಂದು ಟ್ರಿಕ್ಸನ್ನು ಬಳಸ್ಕೋಬೇಕು. ಇಲ್ಲಿ ನದಿಗಳಿದ್ದಾವೆ, ಇವುಗಳಿಗೆ ಒಂದು ಹೆಸರನ್ನು ಕೊಟ್ಕೊಂಡ್ಬಿಟ್ರೆ ಇದು ಪೂರ ನೆನಪು ಉಳಿದೇ ಬಿಡ್ತದೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ನೆನಪು ಉಳಿತದೆ ಅಲ್ವಾ. ಇಲ್ಲಿ ನಾನು ಹೇಳಿದ್ದೆ ನೋಡು, ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಆಲಮಟ್ಟಿ ಮತ್ತು ನಾರಾಯಣಪುರ ಇವು ಮುಖ್ಯ ನೀರಾವರಿ ಯೋಜನೆಗಳಾಗಿವೆ ಅಲ್ವಾ. ನೆಕ್ಸ್ಟ್ ಏನಿದೆ? ನೆಕ್ಸ್ಟು ಆಣೆಕಟ್ಟುಗಳ ಬಗ್ಗೆ ಇದೆ. ಆಲಮಟ್ಟಿ ಆಣೆಕಟ್ಟು. ಮೀನುಗಾರಿಕೆಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿನ
ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಮುಖ್ಯ ಉದ್ಯೋಗವಾಗಿದೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಮೀನುಗಳನ್ನು ಹಿಡಿತಾ ಇರ್ತಾರೆ. ಅಲ್ಲಿ ಅನೇಕ ಮೀನು ಸಂರಕ್ಷಣಾ ಘಟಕಗಳಿವೆ. ಗೋಡಂಬಿ ಮತ್ತೊಂದು ಕೃಷಿ ಉತ್ಪನ್ನವಾಗಿದೆ. ಗೋಡಂಬಿ ಸಂರಕ್ಷಣಾ ಘಟಕಗಳು ಇಲ್ಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದ್ರಾ, ಸೂಪ, ಕೊಡಸಳ್ಳಿ, ನಾಗಜರಿ ಮತ್ತು ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ. ಅಡಿಕೆ, ಕಬ್ಬು, ಹತ್ತಿ, ಸಾಂಬಾರು ಪದಾರ್ಥಗಳು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳು. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ತೋಟಗಾರಿಕೆ ಬೆಳೆಗಳಿಗೆ ಪ್ರಸಿದ್ಧವಾಗಿವೆ. ಅಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣ ಹೆಚ್ಚಿನ ಬೆಳೆಗಳಿಗೆ ಸೂಕ್ತವಾಗಿದೆ. ಈ ಜಿಲ್ಲೆಗಳಲ್ಲಿ ದ್ರಾಕ್ಷಿಯನ್ನು ಯಥೇಚ್ಛವಾಗಿ ಬೆಳೆಯಲಾಗುತ್ತದೆ. ದ್ರಾಕ್ಷಿ ಸಂರಕ್ಷಣಾ ಘಟಕಗಳು ಇಲ್ಲಿ ತಲೆ ಎತ್ತುತ್ತಿವೆ. ದಾಳಿಂಬೆ, ಲಿಂಬೆ, ಸಪೋಟ, ಮೋಸಂಬಿ ಮುಂತಾದ ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಾರೆ. ನೆಕ್ಸ್ಟ್ ಏನಿದೆ, ಹಾವೇರಿ ಜಿಲ್ಲೆಯು ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿದೆ. ನೆನಪಿರಬೇಕು ನೋಡಿ, ಹಾವೇರಿ ಯಾವುದು? ಹಾವೇರಿ ಸುಧಾರಿತ ಬೀಜ ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿ ಅನೇಕ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳು. ಗುಳೇದ ಗುಡ್ಡವು ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳಿವೆ. ಆದರೂ ಏನಾಗಿದೆ, ಇಲ್ಲಿ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳಿವೆ ಮತ್ತು ಗುಳೇದ ಗುಡ್ಡವು ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ನೋಡಿ, ಹಾವೇರಿ ಜಿಲ್ಲೆ ಏನಾಗಿದೆ, ಸುಧಾರಿತ ಬೀಜಗಳನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿದೆ. ಆದರೆ ಅನೇಕ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳು ಇಲ್ಲಿ ಇವೆ. ಗುಳೇದ ಗುಡ್ಡವು ಏನಾಗಿದೆ, ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಓಕೆನಾ. ಕೈಗಾರಿಕೆಯಲ್ಲಿ ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ, ಗದಗ, ಹಾವೇರಿ ಪ್ರಮುಖ ಕೇಂದ್ರಗಳಾಗಿ ಬೆಳೆಯುತ್ತಿವೆ. ಕೈಗಾರಿಕೆಯಲ್ಲಿ ಏನಾಗಿದೆ, ಹುಬ್ಬಳ್ಳಿಯಲ್ಲಿ ಜಾಸ್ತಿ ಇದೆ, ಬೆಳಗಾವಿ ಇದೆ, ಬಾಗಲಕೋಟೆ, ಗದಗ, ಹಾವೇರಿ ಏನಾಗಿವೆ ಮುಖ್ಯ ಕೈಗಾರಿಕೆಗಳು ಇಲ್ಲಿ ಬೆಳೀತಾ ಇದ್ದಾವೆ. ಇಳಕಲ್ನಲ್ಲಿ ಅನೇಕ ಗ್ರಾನೈಟ್ ಕಲ್ಲು ಸಂರಕ್ಷಣಾ ಘಟಕಗಳು ಕೆಲಸ ಮಾಡುತ್ತಿವೆ. ಗ್ರಾನೈಟ್. ನೆಕ್ಸ್ಟ್ ಏನಿದೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ. ಕಲೆ, ಸಾಹಿತ್ಯ, ಸಂಗೀತ, ಜಾನಪದ. ಈ ವಿಭಾಗದ ಜಿಲ್ಲೆಗಳು ವಿವಿಧ ಬಗೆಯ ಲಲಿತ ಕಲೆಗಳಿಗೆ ಪ್ರಸಿದ್ಧವಾಗಿವೆ. ಧಾರವಾಡವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ. ಧಾರವಾಡ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ಏನಾಗಿದೆ, ತವರೂರಾಗಿದೆ. ಭಾರತ ರತ್ನ ಯಾರು? ಭೀಮಸೇನ್ ಜೋಶಿ. ನೋಡಿ, ಭಾರತ ರತ್ನ ಪಂಪ ಭೀಮಸೇನ್ ಜೋಶಿಯವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಬಾಲೆಖಾನ್ ವಿದುಸಿ, ಗಂಗೂಬಾಯಿ ಹಾನ್ಗಲ್, ವೆಂಕಟೇಶ್ ಕುಮಾರ್, ಬಸವರಾಜ್ ರಾಜಗುರು, ಏನಗಿ ಬಾಳಪ್ಪ, ಅಪ್ಪಾಲಾಲ್ ಜಮಖಂಡಿ ಮುಂತಾದವರು ಸಂಗೀತಗಾರರು ಎಲ್ಲಿಂದದಾರಂದರೆ ಧಾರವಾಡದಿಂದ. ಇದು ಪಕ್ಕಾ ನೆನಪಿಟ್ಕೋಬೇಕು ನೋಡಿ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ ಅಲ್ವಾ. ಅದರಲ್ಲಿ ಭಾರತ ರತ್ನ ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಬಾಲ್ಖಾನ್ ವಿದುಸಿ, ಗಂಗೂಬಾಯಿ ಹಾನ್ಗಲ್, ವೆಂಕಟೇಶ್ ಕುಮಾರ್, ಬಸವರಾಜ್ ರಾಜಗುಡು, ಏನಗಿ ಬಾಳಪ್ಪ, ಇಲ್ಲಿ ಕಾಮ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅವರು, ಅಪ್ಪಾಲಾಲ್ ಜಮಖಂಡಿ ಮುಂತಾದ ಸಂಗೀತಗಾರರು ಧಾರವಾಡದವರು. ಇದು ಪಕ್ಕ ನೆನಪಿರ್ಬೇಕು ನೋಡಿ. ಕ್ವಶನ್ ಈ ಥರ ಆಗಿದ್ದಾವೆ. ಕೆಲವೊಂದು ಟೈಮ್ದಲ್ಲಿ ಏನಾಗಿದೆ, ಗಂಗೂಬಾಯಿ ಹಾನ್ಗಲ್ ಯಾವ ಜಿಲ್ಲೆಯವರು, ಭೀಮಸೇನ್ ಜೋಶಿ ಯಾವ ಜಿಲ್ಲೆಯವರು, ಅಥವಾ
ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರು ಯಾವುದು ಅಂತ ಕೇಳ್ತಾರೆ. ಧಾರವಾಡ. ಪ್ರತಿಯೊಂದಕ್ಕೂ ಧಾರವಾಡ ಉತ್ತರವನ್ನು ಇಟ್ಕೊಂಡು ಬಿಡಬೇಕು ನೋಡಿ. ಓಕೆನಾ. ನೆಕ್ಸ್ಟ್ ಏನಿದೆ? ಕುಮಾರವ್ಯಾಸ, ಕನಕದಾಸ, ಚಂದ್ರಶೇಖರ್ ಕಂಬಾರ್, ಫರ್ಡಿನಾಂಡ್ ಕಿಟ್ಟಲ್, ದ ರಾ ಬೇಂದ್ರೆ, ಡಿ.ಸಿ. ಪಾವಟೆ, ಮೊಹರೆ, ಹನುಮಂತರಾವ್, ದಿನಕರ ದೇಸಾಯಿ ಎಲ್ಲರೂ ಎಲ್ಲಿಂದವರು? ಧಾರವಾಡದವರು. ಮಧ್ಯಯುಗದಲ್ಲಿ ಅನೇಕ ಪ್ರಮುಖ ಕನ್ನಡ ಕಾವ್ಯಗಳನ್ನು ರಚಿಸಿದ ರನ್ನ, ನಾಗಚಂದ್ರ, ನಯಸೇನ, ಕುಮಾರವ್ಯಾಸ, ಚಾಮರಸ, ಬಸವಣ್ಣ, ಕನಕದಾಸ, ಶಿಶುನಾಳ ಶರೀಫ ಮುಂತಾದವರು ಬೆಳಗಾವಿ ವಿಭಾಗದವರು ಅಲ್ವಾ? ಬೆಳಗಾವಿ ವಿಭಾಗದವರು ಗೊತ್ತು ಎಲ್ಲರೂ, ಇವರೆಲ್ಲ ಬೆಳಗಾವಿ ವಿಭಾಗದವರು. ವಿವಿಧ ಪ್ರದೇಶಗಳಿಗೆ ಸೇರಿದವರು. ವಚನ ಪಿತಾಮಹ ಯಾರು? ಪ್ರಶ್ನೆ ಆಗಿದೆ ನೋಡಿ. ವಚನ ಪಿತಾಮಹ ಯಾರು? ಡಾಕ್ಟರ್ ಪಗು ಹಳಕಟ್ಟಿ. ಇದು ತುಂಬ ಸಲ ಪ್ರಶ್ನೆ ಆಗಿದೆ. ವಚನ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಪಗು ಹಳಕಟ್ಟಿ. ಬೂಸ್ನೂರ್ ಮಠ್, ದಿನಕರ ದೇಸಾಯಿ, ಬಸವರಾಜ್ ಕಟ್ಟಿಮನಿ, ಎಂ ಕಲಬುರ್ಗಿ, ಆದ್ಯಶಂಕರಾಚಾರ್ಯ, ಜ್ಞಾನಪೀಠ ಪುರಸ್ಕೃತರಾದ ದ ರಾ ಬೇಂದ್ರೆ, ವಿಕ್ರು ಗೋಕಾಕ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಮುಂತಾದವರು ಎಲ್ಲರೂ ಈ ವಿಭಾಗದವರಾಗಿದ್ದು ಅನೇಕ ಆಧುನಿಕ ಯುಗದಲ್ಲಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವು ತುಂಬ ಸಲ ಪ್ರಶ್ನೆಗಳಾಗಿದ್ದಾವೆ. ಇವರೆಲ್ಲರ ಮೇಲಿನ ಒಂದೊಂದಾಗಿ ಪ್ರಶ್ನೆಗಳಾಗಿದ್ದಾವೆ. ವಿಭಾಗ ಮಾತ್ರ ಕೇಳಿಲ್ಲ, ಬಟ್ ಬೇರೆ ಬೇರೆ ರೀತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡ್ತಾ ಹೋದ್ಮೇಲೆ ತಿಳಿತಾ ಹೋಗ್ತದೆ. ನಾನು ಹೇಳಿದ ಪ್ರಕಾರ ಪಗು ಹಳಕಟ್ಟಿ ಪ್ರಶ್ನೆ ಆಗಿದೆ, ದಿನಕರ ದೇಸಾಯಿ ಕೂಡ ಆಗಿದೆ, ಆಮೇಲೆ ಬಸವರಾಜ್ ಕಟ್ಟಿಮನಿ, ಎಂ ಕಲಬುರ್ಗಿ ಎಲ್ಲರ ಮೇಲೇನೂ ಆಗಿದ್ದಾವೆ ಪ್ರಶ್ನೆಗಳು. ಜ್ಞಾನಪೀಠ ಪುರಸ್ಕೃತ ದ ರಾ ಬೇಂದ್ರೆ, ವಿಕ್ರು ಗೋಕಾಕ್ ಇವ್ರ ಮೇಲೇನೂ ಕೂಡ ಆಗಿದ್ದಾವೆ, ತುಂಬ ಆಗಿದ್ದಾವೆ. ಇವರೆಲ್ಲರೂ ಏನು ಜ್ಞಾನಪೀಠ ಪ್ರಶಸ್ತಿ ಪಡೆದವರೇ. ಎಲ್ಲಿದಿಂದ 1, 2 ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಪ್ರತಿಯೊಬ್ಬರೂ ಜಾಸ್ತಿ ಇರೋದು ಬೆಳಗಾವಿ ವಿಭಾಗದಲ್ಲಿನೇ ಇದ್ದಾರೆ ನೋಡಿ. ಈ ವಿಭಾಗವಾಗಿದ್ದು ಆಧುನಿಕ ಯುಗದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಗೊಳಿಸಿದ್ದಾರೆ. ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದ ರೆವರೆಂಡ್ ಕಿಟಲ್ರವರು ಕಾರ್ಯಭೂಮಿ ಧಾರವಾಡ ಆಗಿತ್ತು. ಅವ್ರದ್ದು ಏನಾಗಿತ್ತು? ಧಾರವಾಡದವರೇ ನೋಡಿ ಅವರು. ಯಾರು? ರೆವರೆಂಡ್ ಕಿಟಲ್. ಅವ್ರು ಏನು ಮಾಡಿದರು? ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದಿದ್ದಾರಂತೆ. ಯಾರು? ರೆವಲ್ ಕಿಟಲ್ರವರು. ಇವರು ಧಾರವಾಡದವರು. ಜಾನಪದ ಗಾರುಡಿಗ ಯಾರು? ಹುಕ್ಕೇರಿ ಬಾಳಪ್ಪ. ಜಾನಪದದ ಗಾರುಡಿಗ ಹುಕ್ಕೇರಿ ಬಾಳಪ್ಪ. ನಾಡೋಜ್ ಸುಕ್ರಿ ಬೊಮ್ಮನಗೌಡ ಮುಂತಾದವರು ಜಾನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಇದನ್ನು ಕೇಳ್ತಾರಣ್ಣ. 1000 ಸರ್ದಾರ ಹಾಡು, 1000 ಹಾಡುಗಳ ಸರ್ದಾರ ಯಾರು? ಹುಕ್ಕೇರಿ ಬಾಳಪ್ಪ ಅಲ್ವಾ? ನಾಡೋಜ ಸುಕ್ರಿ ಬೊಮ್ಮನಗೌಡ ಮುಂತಾದವರು ಜಾನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಶ್ರೀಕೃಷ್ಣ, ಪಾರಿಜಾತ, ಬಡಕತಿಟ್ಟು, ಯಕ್ಷಗಾನ, ಸನ್ನಾಟ, ದೊಡ್ಡಾಟ ಮುಂತಾದ ಕಲಾ ಪ್ರಕಾರಗಳು ಇಲ್ಲಿ ಬೆಳೆದವು. ಈ 4 ಸಂಪುಟಗಳಲ್ಲಿ ಹೊರತಂದ ರೆವರೆಂಡ್ ಕಿಟಲ್ರವರು ಕಾರ್ಯಭೂಮಿ ಧಾರವಾಡ ಆಗಿತ್ತು. ಜಾನಪದ ಗಾರುಡಿಗ ಹುಕ್ಕೇರಿ ಬಾಳಪ್ಪ. ಜಾನಪದ ಗಾರುಡಿಗನು ಅಂತಾರೆ. 1000 ಹಾಡುಗಳ ಸರ್ದಾರ ಅಂತ ಕರೀತಾರೆ ಇವ್ರನ್ನ. ನಾಡೋಜ ಸುಗ್ರಿ ಬೊಮ್ಮನಗೌಡ ಮುಂತಾದವರು ಜಾನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಶ್ರೀಕೃಷ್ಣ, ಪಾರಿಜಾತ, ಬಡಕತಿಟ್ಟು, ಯಕ್ಷಗಾನ, ಸನ್ನಾಟ, ದೊಡ್ಡಾಟ ಮುಂತಾದ ಕಲಾ ಪ್ರಕಾರಗಳು ಇಲ್ಲಿ ಬೆಳೆದವು. ಅಪ್ಪಾಲಾಲ್ ಜಮಖಂಡಿ, ಕೌಜಲಗಿ ನಿಂಗಮ್ಮ, ಲೋಕಾಪುರ್ ದೇಶಪಾಂಡೆ ಮುಂತಾದವರು ನಟನಾ ಕಲೆಯಲ್ಲಿ ಮೆರೆದವರು. ಇಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅನಿಸಿದ್ರು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಆದ್ರೂ ಕೂಡ ನೆನಪಿಟ್ಕೋಬೇಕಾದ್ರೆ ತುಂಬ ಕಷ್ಟ. ಆದರೂ ಈ ವಿಷಯವನ್ನು ತುಂಬ ಓದ್ತಾ ಕೂತ್ರೆ ನಮಗೆ ನೆನಪು ಉಳಿಯೋದಿಲ್ಲ. ಹಾಗಾಗಿ ಪದೇ ವಿಡಿಯೋ ಕೇಳೋದು ಮತ್ತು ಒಂದು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಓಕೆ ಅನ್ನಿಸ್ತದೆ. ನೋಡಿ ಹೇಗಾಗ್ತದೆ. ನೀವು ಮಾಡಿಕೊಂಡ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಎಲ್ಲ ಪಾಠಗಳನ್ನು ಮುಗಿದ ಮೇಲೆ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ಕ್ವಶನ್ ಬಂದ್ರೇ ನಾನು ಮಾಡಿ ಹಾಕೋದು.
ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ. ಓಕೆನಾ. ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಏನೇನಿದೆ ನೋಡೋಣ. ಧಾರವಾಡ, ಬೆಳಗಾವಿ, ವಿಜಯಪುರ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿವೆ. ಧಾರವಾಡದಲ್ಲಿ ಸಾಮಾನ್ಯ ಶಕ 1949ರಲ್ಲಿ ಪ್ರಾರಂಭಿಸಲಾದ ಕರ್ನಾಟಕ ವಿಶ್ವವಿದ್ಯಾಲಯವಿದೆ. ಎಲ್ಲಿ ಇದೆ? ಕರ್ನಾಟಕ ವಿಶ್ವವಿದ್ಯಾಲಯವಿದೆ ಧಾರವಾಡದಲ್ಲಿ. ಎಲ್ಲಿ? ಧಾರವಾಡದಲ್ಲಿ 1949ರಲ್ಲಿ ಪ್ರಾರಂಭಿಸಲಾದ ಕರ್ನಾಟಕ ವಿಶ್ವವಿದ್ಯಾಲಯವಿದೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವಿದೆ. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ 1949ರಲ್ಲಿ ಇದ್ದರೆ ಹುಬ್ಬಳ್ಳಿಯಲ್ಲಿ ಕಾನೂನು ವಿಶ್ವವಿದ್ಯಾಲಯವಿದೆ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವಿದ್ದರೆ ಎಲ್ಲಿ ಇದೆ? ಇದನ್ನು ಕೂಡ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎರಡೂ ಕೂಡ ಇದ್ದಾವೆ. ವಿಜಯಪುರದಲ್ಲಿ ಕರ್ನಾಟಕ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯವಿದೆ. ಇದಕ್ಕೆ ನಾವು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಫಸ್ಟು ಮಹಿಳಾ ಇತ್ತು, ಈಗ ಇದನ್ನು ಅಕ್ಕ ಮಹಾದೇವಿ ಅಂತ ಆ್ಯಡ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಇದ್ದುದನ್ನು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವಿದೆ. ನೆಕ್ಸ್ಟ್ ನೆನಪಿಟ್ಕೊಳ್ಳೇಬೇಕು, ಇವು ತುಂಬ ಸಲ ಕೇಳಿದ ಪ್ರಶ್ನೆಗಳಿದ್ದಾವೆ. ಇವು ಯಾವುವು ಎಲ್ಲಿ ಏನು ಮುಚ್ಚಿ ಮರೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಎಲ್ಲನೂ ನೆನಪಿಟ್ಕೊಳ್ಳೇಬೇಕು, ಎಲ್ಲ ಓದ್ಕೊಳ್ಳೇಬೇಕು. ತುಂಬ ಉಪಯುಕ್ತ ಆದಂಥ ಪ್ರಶ್ನೆಗಳಿದ್ದಾವೆ ನೋಡಿ. ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ವಿಜಯಪುರ ಜಿಲ್ಲೆಯ ನಂದಿಹಾಳದಲ್ಲಿ, ಎಲ್ಲಿ? ಇವ್ರದ್ದು ಒಂದೊಂದು ಸಲ ಪ್ರಶ್ನೆ ಆಗೇ ಆಗ್ತದೆ. ವಿಜಯಪುರ ಜಿಲ್ಲೆಯ ನಂದಿಹಾಳದಲ್ಲಿ 1940ರಲ್ಲಿ ಸೆಪ್ಟೆಂಬರ್ 5ರಂದು ಓಗ್ಯಪ್ಪ ಬಿರಾದಾರ್ ಮತ್ತು ಸಂಗವ್ವ ಬಿರಾದಾರ್ ಅವರ ದಂಪತಿಗಳಿಗೆ ಜನಿಸಿದರು. ಯಾರು? ಸೆಪ್ಟೆಂಬರ್ 5ರಂದು ಓಗ್ಯಪ್ಪ ಬಿರಾದಾರ್ ಮತ್ತು ಸಂಗವ್ವ ಬಿರಾದಾರ್ ದಂಪತಿಗಳಿಗೆ ಜನಿಸಿದರು. ಇವರ ಸ್ವಂತ ಊರು ಬಿಜ್ಜರಗಿ. ಸಿದ್ದೇಶ್ವರರು ಸಂತರು ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿದ್ದು ಇವರಿಗೆ ಕಾಯಕ ಯೋಗಿ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ. ಕೇಳ್ತಾರೆ ನೋಡಿ, ಸಿದ್ದೇಶ್ವರವರನ್ನು ಏನಂತ ಕರಿತಿದ್ರು ಅಥವಾ ಕಾಯಕ ಯೋಗಿ ಅಂತ ಯಾರನ್ನು ಕರಿತಿದ್ರು ಅಂತ ಕೇಳ್ತಾರೆ. ಇದು ನಮಗೆ ನೆನಪಿರಲೇಬೇಕು. ಈ ತಮ್ಮ ಪ್ರವಚನಗಳ ಮೂಲಕ ಹಲವಾರು ಜನರಿಗೆ ದಾರಿದೀಪವಾಗಿದ್ದ ಸ್ವಾಮಿಗಳು ಬಿಜಾಪುರದ ಜ್ಞಾನ ಯೋಗಾಶ್ರಮ ಮುಖ್ಯಸ್ಥರಾಗಿದ್ದರು. ಯೋಗಾಶ್ರಮದ ಮುಖ್ಯಸ್ಥರಾಗಿದ್ದರು. ನೆಕ್ಸ್ಟ್ ಏನಿದೆ? ಈ ವಿಭಾಗದ ಜಿಲ್ಲೆಗಳು ಸಾಕ್ಷರತೆಯಲ್ಲಿ ಉತ್ತಮ ಸ್ಥಾನದಲ್ಲಿವೆ. ಶಿಕ್ಷಣಕ್ಕೆ ಉತ್ತಮ ಸ್ಥಾನವನ್ನು ಪಡ್ಕೊಂಡಂಥ ನಮ್ಮ ಬೆಳಗಾವಿ ವಿಭಾಗ ನೋಡಿ. ನಾವು ಕೂಡ ಬೆಳಗಾವಿ ವಿಭಾಗದವರೇ ಇದ್ದೀವಿ, ಅದಕ್ಕಾಗಿ ಹೆಮ್ಮೆಪಟ್ಟು ಹೇಳಬೇಕಾಗ್ತದೆ. ಬೆಳಗಾವಿ, ಹುಬ್ಬಳ್ಳಿ, ವಿಜಯಪುರ, ಬಾಗಲಕೋಟೆಗಳಲ್ಲಿ ವೈದ್ಯಕೀಯ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿವೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಡೆಪ್ಯೂಟಿ ಚೆನ್ನಬಸವಣ್ಣನವರ ನೇತೃತ್ವದಲ್ಲಿ ಕನ್ನಡ ಶಾಲೆಗಳು ಈ ಭಾಗದಲ್ಲಿ ಆರಂಭಗೊಂಡವು. ಯಾರ ಕಾಲದಲ್ಲಿ ಕನ್ನಡ ಶಾಲೆಗಳು ಪ್ರಾರಂಭಗೊಂಡವು ಅಂದರೆ ಡೆಪ್ಯೂಟಿ ಚೆನ್ನಬಸಪ್ಪನವರ ನೇತೃತ್ವದಲ್ಲಿ ಆರಂಭಗೊಂಡವು. ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುತ್ತಿವೆ. ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆಗಳು ಶಿಕ್ಷಣ ಪ್ರಸಾರದಲ್ಲಿ ಅಪಾರ ಕಾಣಿಕೆ ನೀಡಿವೆ. ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದ ಫರ್ಡಿನೆಂಡ್ ಕಿಟಲ್ ಕಾರ್ಯಭೂಮಿ ಏನಾಗಿತ್ತು? ಧಾರವಾಡ ಆಗಿತ್ತು. ಆಗಲೇ ನೋಡಿದ್ವಿ. ಓಕೆನಾ? ಫರ್ಡಿನೆಂಡ್ ಕಿಟಲ್. ನೆಕ್ಸ್ಟ್ ಏನಿದೆ? ಆರೋಗ್ಯ ಕ್ಷೇತ್ರದಲ್ಲಿಯೂ ಬೆಳಗಾವಿ ವಿಭಾಗ ಜಿಲ್ಲೆಗಳು ಪ್ರಗತಿ ಸಾಧಿಸಿವೆ. ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣವು ಇಳಿಮುಖಗೊಂಡಿದ್ದು ಶಿಶು ಮರಣ ಪ್ರಮಾಣ, ತಾಯಂದಿರ ಮರಣ ಪ್ರಮಾಣ ಅಧಿಕ ಮಟ್ಟದಲ್ಲಿದೆ. ಶಿಶು ಮರಣ ಪ್ರಮಾಣ ಮತ್ತು ತಾಯಂದಿರ ಮರಣ ಪ್ರಮಾಣ ಅಧಿಕ ಮಟ್ಟದಲ್ಲಿದೆ. ಈ ವಿಭಾಗದಲ್ಲಿ ಅನೇಕ ಆರೋಗ್ಯ
ಕೇಂದ್ರಗಳಿವೆ. ಹಳ್ಳಿಗಳಲ್ಲಿ ಆರೋಗ್ಯ ಉಪಕೇಂದ್ರಗಳಿವೆ. ವೈದ್ಯಕೀಯ ಕಾಲೇಜುಗಳು ತಮ್ಮದೇ ಆಸ್ಪತ್ರೆಗಳನ್ನು ನಡೆಸುತ್ತಿವೆ. ನೆಕ್ಸ್ಟ್ ಏನಿದೆ? ಸಾಂಸ್ಕೃತಿಕ ಸಂಪತ್ತು. ಸಾಂಸ್ಕೃತಿಕ ಸಂಪತ್ತಿನ ಸಮೃದ್ಧವಾದ ವಿಭಾಗ ಇದು. ಕಲೆ, ಸಂಗೀತ, ನಾಟಕ, ಸಾಹಿತ್ಯಗಳಿಗೆ ಈ ವಿಭಾಗದ ಜಿಲ್ಲೆಗಳು ಕೊಡುಗೆ ಅಪಾರ. ಇಲ್ಲಿನ ಸಂಗೀತಗಾರರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧ ಪಡೆದಿದ್ದಾರೆ. ಗಾನಯೋಗಿ ಯಾರು? ಪಂಚಾಕ್ಷರಿ ಗವಾಯಿಯವರು ಅಂಧ ಮಕ್ಕಳಿಗೆ ಆಶ್ರಯ ನೀಡಿ. ಈ ಪ್ರಶ್ನೆ ತುಂಬ ಸಲ ಆಗಿದೆ ನೋಡಿ. ಗಾನಯೋಗಿ ಪಂಚಾಕ್ಷರಿಯವರು ಏನು ಮಾಡಿದರು? ಅಂಧ ಮಕ್ಕಳಿಗೆ ಆಶ್ರಯ ನೀಡಿದರು. ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಿರುತ್ತಾರೆ. ಹುಬ್ಬಳ್ಳಿಯನ್ನು ಕರ್ನಾಟಕ ವಾಣಿಜ್ಯ ಕೇಂದ್ರ ಎಂದು ಕರೆಯಲಾಗುತ್ತದೆ. ಹುಬ್ಬಳ್ಳಿಯನ್ನು ಏನಂತ ಕರೀತಾರೆ? ಕರ್ನಾಟಕದ ವಾಣಿಜ್ಯ ಕೇಂದ್ರ. ನೋಡಿ, ಹುಬ್ಬಳ್ಳಿಯನ್ನು ಕರ್ನಾಟಕ ವಾಣಿಜ್ಯ ಕೇಂದ್ರ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ಬ್ಯಾಡಗಿ, ಮಾಲಿಂಗಪುರ್, ವಿಜಯಪುರ್ ಕ್ರಮವಾಗಿ ಮೆಣಸಿನಕಾಯಿ, ಬೆಲ್ಲ. ಬ್ಯಾಡಗಿದು ಮೆಣಸಿನಕಾಯಿ, ಮಾಲಿಂಗಪುರ್ ಬೆಲ್ಲ, ವಿಜಯಪುರ ದ್ರಾಕ್ಷಿ. ನೆನಪಿಟ್ಕೋಬೇಕು ನೋಡಿ. ಏನು? ಬ್ಯಾಡಗಿ, ಮಾಲಿಂಗಪುರ್, ಇನ್ನೊಂದು ವಿಜಯಪುರ. ಇದು ಬ್ಯಾಡಗಿಯಲ್ಲಿ ಕರ್ನಾಟಕದ ಬ್ಯಾಡಗಿ ಮೆಣಸಿನಕಾಯಿಗಿದೆ, ಮಾಲಿಂಗಪುರ್ ಬೆಲ್ಲಕ್ಕಿದೆ, ವಿಜಯಪುರ ದ್ರಾಕ್ಷಿಗಿದೆ. ನೆನಪಿರಬೇಕು, ಕೇಂದ್ರವಾಗಿವೆ. ಬೆಳಗಾವಿ ವಿಭಾಗವು ವೃತ್ತಿ ರಂಗಭೂಮಿ ಸಮೃದ್ಧ ಸ್ಥಾನವಾಗಿದೆ. ಓಕೆನಾ? ನೆಕ್ಸ್ಟ್ ಏನಿದೆ? ಭಾರತ ರತ್ನ ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನ್ಗಲ್, ಪಂಚಾಕ್ಷರಿ ಗವಾಯಿ ಇವರೆಲ್ಲರೂ ಧಾರವಾಡದ ಬೆಳಗಾವಿ ವಿಭಾಗದವರು. ಈ ವಿಭಾಗದ ಚಾರಿತ್ರಿಕ ಸ್ಮಾರಕಗಳು ವಿಶ್ವವಿಖ್ಯಾತವಾಗಿವೆ. ಬಾದಾಮಿ, ಪಟ್ಟದಕಲ್ಲು ಮತ್ತು ಐಹೊಳೆಗಳಲ್ಲಿನ ಚಾರಿತ್ರಿಕ ಸ್ಮಾರಕಗಳು ಕರ್ನಾಟಕ ಸಾಂಸ್ಕೃತಿಕ ಸೂಚಕಗಳಾಗಿವೆ. ಪ್ರವಾಸೋದ್ಯಮವು ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿಯ INS ಕದಂಬ ರಕ್ಷಣಾ ಕ್ಷೇತ್ರದ ಪ್ರಮುಖ ನೌಕಾನೆಲೆಯಾಗಿ ಬೆಳೆಯುತ್ತಿದೆ. ಈ ಜಿಲ್ಲೆಯ ದಟ್ಟ ಅರಣ್ಯ ಪ್ರದೇಶವು ಅನೇಕ ವನ್ಯಮೃಗಗಳಿಗೆ ವಾಸವಾಗಿರುತ್ತದೆ. ಇದು ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿದೆ. ಈ ವಿಭಾಗದಲ್ಲಿ ಅನೇಕ ಜಲಪಾತಗಳು ಆಕರ್ಷಣೀಯವಾಗಿ ಪ್ರವಾಸಿಗರನ್ನು ಅಪಾರ ಸಂಖ್ಯೆಯಲ್ಲಿ ಬೆಳೆಯುತ್ತಿವೆ. ಸಮುದ್ರ ದಂಡೆಯಲ್ಲಿನ ಬೀಚ್ಗಳು ಇತರ ಪ್ರವಾಸಿ ತಾಣಗಳಾಗಿವೆ. ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಆದ್ರೂ ಕೂಡ ಕಣ್ಣು ಹಾಸಿ ಓದ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್ ಏನಿದೆ? ಸ್ವಾತಂತ್ರ್ಯ ಹೋರಾಟಗಾರರು, ಇವರು ಇಂಪಾರ್ಟೆಂಟ್ ನೋಡಿ. ಸ್ವಾತಂತ್ರ್ಯ ಹೋರಾಟಗಾರರು ಪಾಟೀಲ್ ಪುಟ್ಟಪ್ಪ, ಪಗು ಹಳಕಟ್ಟಿ. ಬೆಳಗಾವಿ ವಿಭಾಗದ ಕಿತ್ತೂರಿನಲ್ಲಿ 19ನೆಯ ಶತಮಾನದಲ್ಲಿಯೇ ಬ್ರಿಟಿಷರ ವಿರುದ್ಧ ಸಂಗ್ರಾಮ ಆರಂಭವಾಯಿತು. ಸ್ವಾತಂತ್ರ್ಯಕ್ಕಾಗಿ ಮೈಲಾರ ಮಹದೇವಪ್ಪ ತಮ್ಮ ಪ್ರಾಣವನ್ನು ಬಲಿ ನೀಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ವಿಭಾಗ ಜಿಲ್ಲೆಗಳ ಪಾತ್ರ ಹಿರಿದಾದುದು. ಈ ವಿಭಾಗದ ಸಾವಿರಾರು ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸೆರೆಮನೆ ಶಿಕ್ಷೆ ಅನುಭವಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವವರಲ್ಲಿ ಪ್ರಮುಖರೆಂದರೆ ಸಿದ್ದಪ್ಪ ಕಂಬಳಿ, ಆಲೂರು ವೆಂಕಟರಾವ್, ನಾಸು ಹರ್ಡೇಕರ್ ಮಂಜಪ್ಪ, ಗಂಗಾಧರ ರಾವ್ ದೇಶಪಾಂಡೆ. ಮೊತ್ತ ಮೊದಲು ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದ ದೊಡ್ಡ ಮೇಟಿ ಅಂದಾನಪ್ಪನವರು, RR ದಿವಾಕರ್, ನಾಡೋಜ್ ಪಾಟೀಲ್ ಪುಟ್ಟಪ್ಪ ಮುಂತಾದವರೆಲ್ಲರೂ ಇಲ್ಲಿರುವಂತಹ ಮಹನೀಯ ವ್ಯಕ್ತಿಗಳು. ಯಾರ್ಯಾರು? ಇನ್ನೊಂದು ಸಾರಿ ನೋಡೋಣಂತ. ಅತ್ಯಂತ ಮುಖ್ಯವಾದಂಥ ವ್ಯಕ್ತಿಗಳಿದ್ದಾರೆ. ಹೋರಾಟದಲ್ಲಿ ಭಾಗವಹಿಸಿದವರು ಯಾರು? ಸಿದ್ದಪ್ಪ ಕಂಬಳಿ, ಆಲೂರು ವೆಂಕಟರಾವ್, ನಾಸು ಹರ್ಡೇಕರ್ ಮಂಜಪ್ಪ, ಗಂಗಾಧರ ರಾವ್ ದೇಶಪಾಂಡೆ,
ಯಾರು ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದವರು ಯಾರು ಅಂತಂದರೆ ದೊಡ್ಡಮೇಟಿ ಅಂದಾನೆಪ್ಪನವರು, ಆರ್ ದಿವಾಕರ್, ನಾಡೋಜ್ ಪಾಟೀಲ್ ಪುಟ್ಟಪ್ಪ ಮುಂತಾದವರು ಏನು ಮುಂತಾದವರು ಇಷ್ಟು ಗೊತ್ತಿರಬೇಕು. ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ದೊಡ್ಡಮೇಟಿ ಅಂದಾನಪ್ಪ, ಅದು ಗೊತ್ತಿರಬೇಕು. ದೊಡ್ಡಮೇಟಿ ಅಂದಾನಪ್ಪ ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದವರು. ನಂತರ ಮಳವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ 8 ಜನ ಗಲ್ಲಿಗೇರಿದರು. ನೋಡಿ ಎಷ್ಟೊಂದು ಇಂಪಾರ್ಟೆಂಟ್ ಇದೆ. ಈ 8 ಜನಗಳನ್ನು ಏನು ಮಾಡಿದರು? ಗಲ್ಲಿಗೇರಿಸಿದ್ರಂತೆ. ನೋಡಿ ಎಷ್ಟು ಮಾರ್ಮಿಕವಾದಂಥ ವಿಷಯವಿದೆ. ಇವ್ರ ಹೆಸರುಗಳನ್ನು ನೆನಪಿಟ್ಕೋಬೇಕು. ಎಷ್ಟು ಜನ? 8 ಜನ ಗಲ್ಲಿಗೆ ಏರಿಸಿದರು. ಇವರೆಲ್ಲರೂ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಏನು ಮಾಡಿದರು? ಹೋರಾಟದ ಜೊತೆಯಲ್ಲಿ ಕರ್ನಾಟಕ ಏಕೀಕರಣ ಹೋರಾಟ ನಡೆಸಿದರು. ಈ ಹೋರಾಟಗಾರರ ಜೊತೆಗೆ ಏಕೀಕರಣದ ಜೊತೆಯಲ್ಲಿ ಅನೇಕರು ಸಮಾಜ ಸುಧಾರಣೆಯಲ್ಲಿ ತೊಡಗಿದ್ದರು. ರಾ. ದೇಶಪಾಂಡೆಯವರು ಸಮಸ್ತ ಕನ್ನಡಿಗ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸುವ ಸಪ್ತಾಕ್ಷರಿ ಮುಂತಾದ ಸಿರಿಗನ್ನಡಂ ಗೆಲ್ಗೆ ಯನ್ನು ಕೊಟ್ಟರು. ನೋಡಿ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಯಾರು? ದೇಶಪಾಂಡೆಯವರು ಏನು ಮಾಡಿದರು? ಸಪ್ತಾಕ್ಷರಿ ಮಂತ್ರವಾದ ಸಿರಿಗನ್ನಡಂ ಗೆಲ್ಗೆಯನ್ನು ಕೊಟ್ಟರು. ಇದು ಪ್ರಶ್ನೆ ಆಗ್ತದೆ ನೋಡಿ. ಸಪ್ತಾಕ್ಷರಿ ಮಂತ್ರವಾದ ಸಿರಿಗನ್ನಡಂ ಗೆಲ್ಗೆಯನ್ನು ಕೊಟ್ಟ ವ್ಯಕ್ತಿ ಯಾರು ಅಂತಂದರೆ ದೇಶಪಾಂಡೆಯವರು. ವಚನ ಸಾಹಿತ್ಯ ಪಿತಾಮಹ ಎಂಬ ಬಿರುದಿಗೆ ಪಾತ್ರರಾಗಿದ್ದ ಯಾರು? ಪಗು ಹಳಕೊಟ್ಟಿಯವರು ಪತ್ರಿಕೋದ್ಯಮದಲ್ಲಿಯೂ ಕೆಲಸ ಮಾಡಿದರು. ಆಲ್ರೆಡಿ ಇದು ಪ್ರಶ್ನೆ ಆಗಿದೆ. ವಚನಗಳ ಪಿತಾಮಹ ಯಾರು? ವಚನ ಸಾಹಿತ್ಯದ ಪಿತಾಮಹ ಇಲ್ಲಿ ಅದ ನೋಡಿ ಕ್ವಶನ್ನು. ಪಗು ಹಳಕಟ್ಟಿ. ಈ ಕ್ವಶನ್ನು ತುಂಬ ಸಲ ಆಗಿದೆ ನೋಡಿ. ಅದರ ಜೊತೆ ಯಾರು? ದೇಶಪಾಂಡೆಯವರು ಸಿರಿಗನ್ನಡಂ ಗೆಲ್ಗೆ ಎಂಬ ಏನು ಮಾಡಿದರು? ಸಮಸ್ತ ಸಪ್ತಾಕ್ಷರಿ ಮಂತ್ರವಾದ ಸಿರಿಗನ್ನಡ ಗೆಲ್ಗೆ ಎಂಬ ಮಂತ್ರವನ್ನು ಕೊಟ್ಟರು ಅಂತ ಹೇಳಬೇಕು ನೋಡಿ. ಯಾರು? ದೇಶಪಾಂಡೆಯವರು. ಈ ಕೆಲಸ ಮಾಡಿದರು. ಮೊಹರೆ ಹನುಮಂತರಾಯ್ ಅವರು, ಪಾಟೀಲ್ ಪುಟ್ಟಪ್ಪನವರು ಮುಂತಾದವರು ಏನು ಮಾಡಿದರು? ಪತ್ರಿಕೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರಿಗೆ ಪ್ರೇರಣೆ ನೀಡಿದರು ಅಲ್ವಾ. ನೆಕ್ಸ್ಟ್ ಏನಿದೆ? ಪಾಠನೇ ಮುಗೀತಲ್ವಾ? ಏನು ಅನ್ನಿಸ್ತು ನಿಮಗೆ? ನನಗೆ ಅಂತೂ ತುಂಬ ಕ್ಯೂರಿಯಾಸಿಟಿ. ಎಲ್ಲಂದ್ರೆ ಇಷ್ಟು ಓದಿದ್ದು 4 ವಿಭಾಗಗಳನ್ನು ಓದಿದೆ. ಬಟ್ ಆದರೆ ನನಗೆ ಆ 3 ವಿಭಾಗಗಳಿಗಿಂತನೂ ಈ ವಿಭಾಗ ಲಾಸ್ಟಿಗೆ ಬಂದಾಗೆ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಆಯಿತು. ಆದರೆ ಇಷ್ಟು ಜಲ್ದಿ ನನಗೆ ಪಾಠ ಮುಗಿತೈತೆ ಅಂತ ನನಗೆ ಗೊತ್ತಾಗಿರಲಿಲ್ಲ. ಮುಗೀತು. ಓಕೆ, ಈ ಕೆಳಗಿನ ಪೇಜದಲ್ಲಿ ತುಂಬ ಉಪಯುಕ್ತ ಆದಂಥ ತುಂಬ ಪ್ರಮುಖವಾದಂಥ ಮಾಹಿತಿ ಇದೆ. ಇದನ್ನು ನೀವು ಮಿಸ್ ಮಾಡದೇನೆ ಮತ್ತೆ ತಿರ್ಗಾ ಓದ್ಕೊಂಡು ಇದನ್ನು ನೋಡ್ತಾ ಹೋಗಿ. ಪ್ರಶ್ನೆಗಳು ಏನಿದ್ದಾವೆ, ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷದಲ್ಲಿ ಕರ್ನಾಟಕಕ್ಕೆ ವಿಲೀನಗೊಂಡವು. ಪ್ರತಿ ವಿಭಾಗದಲ್ಲಿನೂ ಕೂಡ ಇದೇ ಡೇಟ್ ಇದೆ. ಪ್ರತಿ ಡೇಟಿಗೂ ಎಲ್ಲ ವಿಲೀನಗೊಂಡಿದ್ದಾವೆ. ಅದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿ ಹೆಸರು ಎಲ್ಲರಿಗೂ ಗೊತ್ತು. ಹಾವೇರಿ, ಗದಗ, ಬಾಗಲಕೋಟೆ ಈ ಹೊಸ ಜಿಲ್ಲೆಗಳಲ್ಲಿ ಡ್ಯಾಶ್ ವರ್ಷ ರಚನೆಗೊಂಡವು, ಅದನ್ನು ಗೊತ್ತಿರ್ತದೆ. ಬಾದಾಮಿ ಡ್ಯಾಶ್ ಅರಸರು ಮನೆತನದ ರಾಜಧಾನಿಯಾಗಿತ್ತು. ಇಳಕಲ್ದಲ್ಲಿ ಸಂಪನ್ಮೂಲ ದೊರೆಯುತ್ತದೆ ಯಾವುದು? ಇದೇ ಥರ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನಾನು ಇಲ್ಲೇ ಹೇಳ್ಬೋದು. ಬಟ್ ಆದರೆ ನಾನು ಹೇಳೋದಿಲ್ಲ. ಯಾಕಂದರೆ ನಾನು ಹೇಳಿದರೆ ನೀವು ಓದೋದಿಲ್ಲ. ನಾನು ಹೇಳಿದ್ದನ್ನು ನೀವು ಏನು ಮಾಡಿದ್ರಿ? ಸರಿಯಾಗಿನೂ ಲಕ್ಷ್ಯ ಕೊಟ್ಟು ಕೇಳೋದಿಲ್ಲ. ಯಾಕಂದರೆ ಆಲ್ರೆಡಿ ಲಾಸ್ಟಿಗೆ ಬಂದು ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ, ಅದನ್ನೇ ನಾವು ಕೇಳ್ಕೊಂಡ್ರೆ ಆಯಿತು ಅಂತ ಹೇಳಿ ಏನು ಮಾಡ್ತಾರೆ, ಪಾಠವನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳೋದಿಲ್ಲ ಅನ್ನೋ ಉದ್ದೇಶದಿಂದ ನಾನು ಏನು ಮಾಡಿದ್ದೀನಿ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ, ಇಲ್ಲ ನಮಗೆ ಕ್ವಶನ್ ವಿತ್ ಆನ್ಸರು ಕೂಡ ಹೇಳಿ ಅಂತಂದರೆ ನೀವು, ನಾನು ಏನು ಮಾಡ್ತೀನಿ, ಬರೀ ಕ್ವಶನ್ ವಿತ್ ಆನ್ಸರ್ ಮಾತ್ರ ಕಳಿಸೋದಿಲ್ಲ. ಆಲ್ರೆಡಿ ನಾನು ಇಂಪಾರ್ಟೆಂಟ್ ಏನು ಟಿಕ್ ಮಾಡ್ತಾ ಹೇಳ್ತಾ ಬಂದಿದ್ದೀನಲ್ಲ, ಅದು ಎಲ್ಲನೂ ಕೂಡ ಪ್ರಶ್ನೆಗಳನ್ನು ತೆಗೆದು ಉತ್ತರಗಳನ್ನು ಬರೆದು
ನಿಮಗೆ ನಾನು ಯಾವೇ ರೀತಿಯಿಂದಾದ್ರೂ ವಿಡಿಯೋ ಮಾಡಿ ಹಾಕು ಅಂದರೆ ವಿಡಿಯೋ ಹಾಕ್ತೀನಿ, ಇಲ್ಲ ಮತ್ತು ನನಗೆ PDF ಮುಖಾಂತರ ಕಳಿಸಿ ಅಂದರೆ ನಾನು ಒಂದು PDF ಮಾಡಿ ಆಮೇಲೆ ನಿಮಗೆ ಸೆಂಡ್ ಮಾಡ್ತೇನೆ. ಯಾವುದೇ ರೀತಿಯಿಂದ ಮಾಡಬೇಕು, ಏನು ಮಾಡಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡೇಬೇಕು. ಕಮೆಂಟ್ ಮಾಡಿದರೆ ಜಾಸ್ತಿ ಕಮೆಂಟ್ ಯಾರ ಕಡೆ ಒಲವು ಇರ್ತದೆ ಅವ್ರ ಮಾತನ್ನು ನಾವು ಕೇಳಬೇಕಾಗ್ತದೆ. ಒಬ್ಬರ ಮಾತು ಒಬ್ಬರದ್ದು ಎಲ್ಲರದ್ದು ಪಾಲಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಜಾಸ್ತಿ ಕಮೆಂಟ್ ಯಾವುದಿರ್ತದೆ ಅದರ ಕಡೆ ನಾವು ಒಲವು ಹೆಚ್ಚು ಕೊಟ್ಟು ಅದೇ ರೀತಿ ಮಾಡಬೇಕಾಗ್ತದೆ. ಓಕೆನಾ? ಇಷ್ಟೊತ್ತು ನಾನು ಹೇಳಿರೋಂಥ ವಿಡಿಯೋವನ್ನು ನಿಮ್ಮ ಸಮಾಧಾನ ಚಿತ್ತದಿಂದ ಕೇಳಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಇದೇ ಥರ ಮುಂದಿನ ಅಧ್ಯಾಯ 4 ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣಂತ. ನೆಕ್ಸ್ಟ್ ಪೀರಿಯಡಲ್ಲಿ ವೇದಕಾಲದ ಸಂಸ್ಕೃತಿ ಬರುತ್ತದೆ. ಇದರ ಬಗ್ಗೆ ನಾನು ಮಾಡ್ತಾ ಹೋಗ್ತೇನೆ. ನೋಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.